ಶಬರಿಯ ಭಕ್ತಿ. ರಾಮಾಯಣದ ಸ್ವಾರಸ್ಯಕರ ಕಥೆ. ಅರಣ್ಯದಲ್ಲಿ ಶಬರಿ ಎಂಬ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು. ಅವಳು ಶ್ರೀರಾಮನ ಪರಮಭಕ್ತೆಯಾಗಿದ್ದಳು. ಒಮ್ಮೆ ಅವಳ ಗುರು ಹೇಳಿದ್ದರು, ಶಬರಿ, ಒಂದು ದಿನ ಶ್ರೀರಾಮನು ನಿನ್ನ ಮನೆಗೆ ಬರುತ್ತಾನೆ. ಆ ದಿನದಿಂದ ಶಬರಿ ಪ್ರತಿದಿನ ರಾಮನಿಗಾಗಿ ಕಾಯುತ್ತಿದ್ದಳು. ವರ್ಷಗಳು ಕಳೆದವು. ಅವಳು ವೃದ್ಧಳಾದಳು. ಆದರೂ ಅವಳ ನಂಬಿಕೆ ಕಡಿಮೆಯಾಗಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ಗುಡಿಸಲಿನ ಸುತ್ತಮುತ್ತ ಸ್ವಚ್ಛಗೊಳಿಸುತ್ತಿದ್ದಳು. ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ಸಂಗ್ರಹಿಸುತ್ತಿದ್ದಳು. ಒಂದು ದಿನ ನಿಜವಾಗಿಯೂ ಶ್ರೀರಾಮ ಮತ್ತು ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಬಂದರು. ರಾಮನನ್ನು ಕಂಡ ಶಬರಿ ಆನಂದದಿಂದ ಕಣ್ಣೀರು ಹಾಕಿದಳು. ಅವಳು ರಾಮನಿಗೆ ಹಣ್ಣುಗಳನ್ನು ಅರ್ಪಿಸಬೇಕೆಂದಳು. ಆದರೆ ಒಂದು ಸಮಸ್ಯೆ ಇತ್ತು. ಹಣ್ಣುಗಳು ಸಿಹಿಯಾಗಿವೆಯೇ ಎಂದು ತಿಳಿಯಲು ಅವಳು ಪ್ರತಿಯೊಂದು ಹಣ್ಣನ್ನು ಮೊದಲು ರುಚಿ ನೋಡುತ್ತಿದ್ದಳು. ನಂತರ ಸಿಹಿಯಾದ ಹಣ್ಣುಗಳನ್ನು ಮಾತ್ರ ರಾಮನಿಗೆ ನೀಡುತ್ತಿದ್ದಳು. ಸಾಮಾನ್ಯವಾಗಿ ಯಾರಾದರೂ ತಿಂದ ಹಣ್ಣುಗಳನ್ನು ದೇವರಿಗೆ ಅರ್ಪಿಸುವುದು ತಪ್ಪು. ಆದರೆ ಶ್ರೀರಾಮನು ಶಬರಿಯ ಪ್ರೀತಿಯನ್ನು ನೋಡಿದನು. ಅವನು ಆ ಹಣ್ಣುಗಳನ್ನು ತುಂಬ ಸಂತೋಷದಿಂದ ಸ್ವೀಕರಿಸಿದನು. ಲಕ್ಷ್ಮಣನಿಗೂ ಆಶ್ಚರ್ಯವಾಯಿತು. ಆಗ ರಾಮನು ಹೇಳಿದನು, ಭಕ್ತಿಯಿಂದ ಕೊಟ್ಟ ಈ ಹಣ್ಣುಗಳಷ್ಟು ಸಿಹಿಯಾದದ್ದು ನನಗೆ ಇನ್ನೇನೂ ಇಲ್ಲ. ಶಬರಿಯ ನಿಷ್ಕಪಟ ಭಕ್ತಿ ನೋಡಿ ರಾಮನು ಶಬರಿಯು ನೀಡಿದ ಎಂಜಲು ಹಣ್ಣುಗಳನ್ನು ತುಂಬ ಪ್ರೀತಿಯಿಂದ ತಿಂದು ಅವಳಿಗೆ ಆಶೀರ್ವಾದ ಮಾಡಿದನು. ಕಥೆಯ ನೀತಿ: ದೇವರು ಕಾಣುವುದೇ ನಮ್ಮ ಹೃದಯದ ಭಕ್ತಿಯನ್ನೇ ಹೊರತು ವೈಭವವನ್ನಲ್ಲ. ನಿಜವಾದ ಪ್ರೀತಿಯಿಂದ ಮಾಡಿದ ಸೇವೆಯೇ ಶ್ರೇಷ್ಠ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.